ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚೋಲೆ ಭಟೋರೆ ಮಾಡ್ತಿದ್ದೀನಿ. ಚೋಲೆ ಅಂದ್ರೆ ಪುರಿ, ಭಟೋರೆ ಅಂದ್ರೆ ಕಬ್ಬನ್ ಕಡಲೆ ಪಲ್ಯ. ಚೋಲೆ ಭಟೋರೆ ಹೇಗ್ ಮಾಡೋದು ನೋಡೋಣ ಫ್ರೆಂಡ್ಸ್. ಹೋಟೆಲ್ ಅಲ್ಲಿ ಫಂಕ್ಷನ್ ಅಲ್ಲಿ ಮಾಡಿಸ್ತಾರಲ್ಲ, ಅದು ಚೋಲೆ ಭಟೋರೆ ಮಸಾಲಾ. ಬೇಸನ್ ಅಲ್ಲಿ ಮೈದಾ ನೀರು ಸ್ವಲ್ಪ ತಗೊಂಡು 2 ಚೌಟ್ ಗೋಧಿ ಹಿಟ್ಟು ಹಾಕ್ತಿದ್ದೀನಿ. ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಸೋಡಾ ಹಾಕ್ತಿದ್ದೀನಿ. ಒಂದ್ 3 ಸ್ಪೂನ್ ಹಾಕ್ತಿದ್ದೀನಿ. ಸ್ವಲ್ಪ ನೀರ್ ಹಾಕಂತ ಕಲ್ಸ್ಬೇಕು. ಚೆನ್ನಾಗಿ ಕಲ್ಸಿದೀನಿ. ಇವಾಗ ಸ್ವಲ್ಪ ನೀರ್ ಹಾಕಂತ ಚೆನ್ನಾಗಿ ಕಲ್ಸ್ಬೇಕು. ಮೀಡಿಯಮ್ ಆಗಿ ಕಲ್ಸ್ಬೇಕು. ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅಷ್ಟೇ. ನೀರ್ ಸ್ವಲ್ಪ ಹಾಕ್ತಾ ಕಲ್ಸ್ತಿರ್ಬೇಕು. ಕಲ್ಸ್ತಿದೀನಿ, ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಈ ತರ ಕಲ್ಸ್ಬೇಕು. ಚೆನ್ನಾಗಿ ನಾದಿ ಕಲ್ಸ್ಬೇಕು. ಮೈದಾ ಹಿಟ್ಟು ಕಲ್ಸ್ದೆ ಇವಾಗ ನೆನೆಯಕ್ಕೆ ಒಂದ್ ಅರ್ಧ ಗಂಟೆ ಬಿಡ್ಬೇಕು. ಕಬ್ಬನ್ ಕಡಲೆ ಪಲ್ಯ ಹೇಗ್ ಮಾಡೋದು ನೋಡೋಣ ಫ್ರೆಂಡ್ಸ್. ರುಬ್ಬೋಕೆ ಮಸಾಲಾ ಇಂಗ್ರೀಡಿಯೆಂಟ್ಸ್ ಹೇಳ್ತಿದ್ದೀನಿ ಫ್ರೆಂಡ್ಸ್. 2 ಟೊಮೊಟೊ ತಗೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಒಂದ್ 4 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ 3 ಎಸ್ಲು, ಶುಂಠಿ ಸ್ವಲ್ಪ. ಕಬ್ಬನ್ ಕಡಲೆ ರಾತ್ರಿನೇ ನೆನ್ಸಿಡ್ಬೇಕು. ಇಲ್ಲ ಅಂದ್ರೆ ಮಾಡಕ್ ಮುಂಚೆ ಒಂದ್ 3 ಅವರ್ ನೆನೆ ಇಡ್ಬೇಕು. ದಿನ ಮಾಡ್ತಿದ್ದೆ ಕಬ್ಬನ್ ಕಡಲೆ ಪಲ್ಯ. ಸೊ 3 ಅವರ್ ನೆನೆ ಇಟ್ಟಿದ್ದೀನಿ. ಬೆಳಗ್ಗೆನೆ 3 ವಿಷಲ್ ಹಾಕಿ ಕೂಗಿಸ್ಬೇಕು. ಎಲ್ಲ ಹೇಗ್ ರುಬ್ಬೋದು ನೋಡೋಣ ಫ್ರೆಂಡ್ಸ್. ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಶುಂಠಿ ಹಾಕ್ತಿದ್ದೀನಿ. ಶುಂಠಿ ಹಾಕಿದ್ಮೇಲೆ ಅದಕ್ಕೆ ಒಂದ್ 4 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಸ್ವಲ್ಪ ಅರ್ಧ ಲೋಟ ನೀರ್ ಹಾಕ್ತಿದ್ದೀನಿ. ನೀರ್ ಹಾಕಿ ಮಿಕ್ಸಿ ಮಾಡ್ಬೇಕು. ಟೊಮೊಟೊ ಪ್ಯೂರಿ ಮಾಡ್ಬೇಕು. ಮಿಕ್ಸಿ ಜಾರ್ಗೆ ಇವಾಗ ಟೊಮೊಟೊ ಹಾಕ್ತಿದ್ದೀನಿ. ಇನ್ನೊಂದ್ ಜಾರಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, 2 ಸೈಜ್ ಟೊಮೊಟೊ ಹೆಚ್ಚಿ ಮಿಕ್ಸಿ ಮಾಡ್ಬೇಕು. ಅರ್ಧ ಲೋಟ ನೀರ್ ಹಾಕಿ, ಸ್ವಲ್ಪ ನೀರ್ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಮಿಕ್ಸಿ ಮಾಡ್ಬೇಕು. ಬಾಣ್ಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಇವಾಗ ಎಣ್ಣೆ ಹಾಕ್ತಿದ್ದೀನಿ, ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಎಣ್ಣೆ ಹಾಕಿದ್ಮೇಲೆ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಒಂದ್ 4 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಸ್ಮಾಲ್ ಸ್ಪೂನ್ ಅಲ್ಲಿ. ಸೊ ತುಪ್ಪ ಇಲ್ಲ ಬೆಣ್ಣೆ ಹಾಕ್ಬೇಕು. ಲವಂಗ, ಏಲಕ್ಕಿ ಹಾಕ್ತೆ, ಅವೆಲೆ ಹಾಕ್ತೆ, ಜೀರಿಗೆ ಸ್ವಲ್ಪ ಹಾಕ್ತೆ. ಇವಾಗ ರುಬ್ಬಿದ್ನೆಲ್ಲ ಹಾಕ್ತಿದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಈರುಳ್ಳಿ ಮಿಶ್ರಣ ಹಾಕ್ತಿದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು. ಈ ತರ ನೋಡ್ತಿದ್ದೀರಲ್ಲ. ನಾವು ಟೊಮೊಟೊ ಪ್ಯೂರಿ ರುಬ್ಬಿದ್ವಲ್ಲ ಹಾಕ್ತಿದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಟೊಮೊಟೊ ಪ್ಯೂರಿ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕಲಿಸ್ಬೇಕು. ಹೋಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 15 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ಬೇಕು, ಕಲಿಸ್ಬೇಕು ಚೆನ್ನಾಗಿ. ನೀರು ಇರಬಾರ್ದು. ಎಲ್ಲ ಹಾಕ್ತಿದ್ದೀನಿ. ಇವಾಗ 1 ಸ್ಪೂನ್ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಧನಿಯಾ ಪುಡಿ ಹಾಕ್ತಿದ್ದೀನಿ 2 ಸ್ಪೂನ್. ಧನಿಯಾ ಪುಡಿ ಹಾಕ್ತಿದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. 1/2 ಸ್ಪೂನ್ ಜೀರಿಗೆ ಪುಡಿ ಹಾಕ್ತಿದ್ದೀನಿ. 1 ಸ್ಪೂನ್ ಖಾರದ ಪುಡಿ ಹಾಕ್ದೆ. ಇದ್ವಲ್ಲ 4 ಮೆಣಸಿನ್ಕಾಯಿ ಹಾಕಿದ್ವಿ. ಸೊ ಖಾರದ ಪುಡಿ ಸ್ವಲ್ಪ ಹಾಕ್ಬೇಕು. ಬೇಯಿಸ್ಕೊಂಡಿದ್ವಲ್ಲ ಕಬ್ಬನ್ ಕಡಲೆ ಹಾಕ್ತಿದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಕಬ್ಬನ್ ಕಡಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಿರ್ಬೇಕು ಒಂದು 10 ನಿಮಿಷ. ಚೆನ್ನ ಮಸಾಲ ಅಂತ ಹೊರಗಡೆ ಸಿಗುತ್ತೆ, ಹಾಕ್ತಿದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ. ಕಬ್ಬನ್ ಕಡಲೆ ಪಲ್ಯ ಮಾಡಾಕರ ಹಾಕ್ಬೇಕು. ಇದನ್ನ ಸ್ವಲ್ಪ ಹಾಕ್ಬೇಕು, ಒಂದು 3-4 ಸ್ಪೂನ್. ಇದನ್ನ ಹಾಕಿದ್ರೆ ಚೆನ್ನಾಗುತ್ತೆ ಪಲ್ಯ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಸ್ವಲ್ಪ ಪಲ್ಯ ಗಟ್ಟಿಯಾಗಿದೆ. ಸ್ವಲ್ಪ ಅರ್ಧ ಲೋಟ ನೀರು ಹಾಕ್ಬೇಕು. ಕಬ್ಬನ್ ಕಡಲೆ ಚೆನ್ನಾಗಿ ಬೇಯಕ್ಕೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಕಬ್ಬನ್ ಕಡಲೆನ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಕಬ್ಬನ್ ಕಡಲೆ ಬೇಯಿಸ್ತಿದ್ದೀನಿ. ಕಬ್ಬನ್ ಕಡಲೆ ಪಲ್ಯ ಮನೆಗೆ ಒಂದ್ಸರಿ ಟ್ರೈ ಮಾಡಿ, ಸೂಪರ್ ಆಗುತ್ತೆ. ಕಬ್ಬನ್ ಕಡಲೆ ಹೆಲ್ತ್ಗೆ ಒಳ್ಳೇದು. ಕಬ್ಬನ್ ಕಡಲೆ ತಿನ್ಬೇಕು ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಕುದೀತೈತೆ ಇವಾಗ. ಮಸಾಲೆ ಎಲ್ಲ ಎಣ್ಣೆ ಬಿಡ್ಕೊಳೋ ತನಕ ನಾವು ಚೆನ್ನಾಗಿ ಕುದಿಸ್ಬೇಕು ಕಬ್ಬನ್ ಕಡಲೆ ಪಲ್ಯನ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಎಣ್ಣೆ ಬಿಡ್ಕೊಂತಿದೆ. ಈ ತರ ಆದ್ರೆ ಚೆನ್ನಾಗಾಗುತ್ತೆ ಪಲ್ಯ ಅಂತ, ಬೆಂದಿದೆ ಅಂತ ಅರ್ಥ. ಒಂದು 10 ನಿಮಿಷ ಚೆನ್ನಾಗಿ ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು. ಕೊನೆಗೆ ಲಾಸ್ಟ್ ಕಸೂರಿ ಮೇಥಿ ಹಾಕ್ಬೇಕು, ಚೆನ್ನಾಗುತ್ತೆ ಟೇಸ್ಟ್. ನೋಡ್ರಿ ಫ್ರೆಂಡ್ಸ್, ಕಬ್ಬನ್ ಕಡಲೆ ಪಲ್ಯ ರೆಡಿ ಆಗಿದೆ. ಇವಾಗ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಕಬ್ಬನ್ ಕಡಲೆ ಪಲ್ಯನ. ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಕಬ್ಬನ್ ಕಡಲೆ ಪಲ್ಯ ಅಥವಾ ಚೋಲೆ ರೆಡಿ ಆಗಿದೆ. ಇವಾಗ ಭಟೋರೆ ಹೇಗ್ ಮಾಡೋದು ನೋಡೋಣ ಫ್ರೆಂಡ್ಸ್. ಭಟೋರೆ ಅಂದ್ರೆ ಪುರಿ ಹೇಳಿದ್ನಲ್ಲ ಫ್ರೆಂಡ್ಸ್. ನಾನು ಮೈದಾ ಹಿಟ್ಟು ಕಲಸಿ ಈ ತರ ಬಿಲ್ಲೆ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಇವಾಗ ಪುರಿ ಕರಿಬೇಕು. ಬಾಣ್ಲಿಗೆ ಎಣ್ಣೆ ಹಾಕಿದೆ, ಕಾದಿದೆ. ಇವಾಗ ಪುರಿ ಹಾಕ್ತಿದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಪುರಿ ಹಾಕಿ ಕರಿತಿದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಪುರಿ ಎಷ್ಟು ಚೆನ್ನಾಗಿ ದೊಡ್ಡ ಉಪ್ಪು ಬರ್ತಿದೆ. ಪುರಿ ಉಬ್ಬೇಕು ಅಂದ್ರೆ ನಾನು ಹೇಳಿದ ತರ ಮಾಡ್ರಿ ಫ್ರೆಂಡ್ಸ್, ಚೆನ್ನಾಗಿ ಉಬ್ತವೆ. ಕಪ್ಪಗೆ ಉದ್ಬೇಕು ಪುರಿನ.
ಎರಡನೇದು ಹಾಕಿ ತೋರಿಸ್ತಿದ್ದೀನಿ ನೋಡ್ತಿದಿರಲ್ಲ ಫ್ರೆಂಡ್ಸ್ ಪುರಿ ಎಷ್ಟು ಚೆನ್ನಾಗಿ ಉಬ್ತಿದೆ. ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ನೋಡ್ತಿದಿರಲ್ಲ ಫ್ರೆಂಡ್ಸ್ ಪುರಿ ಎರಡು ಕಡೆನೂ ಚೆನ್ನಾಗಿ ಕರಿತಿದ್ದೀನಿ. ಈ ತರ ನಾನು ಎಲ್ಲ ಪೂರಿನ ಕರೆದೆ. ಪುರಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬ್ ಬರ್ತಿದೆ. ನಾನು ಹೇಳ್ದಂಗೆ ಮಾಡ್ರಿ ಚೆನ್ನಾಗಿ ಬರುತ್ತೆ ಪುರಿ. ಇದು ಬಟೋರೆ ಅಂತ ಸಿಗುತ್ತೆ ಹೋಟೆಲಲ್ಲಿ. ರೆಸಿಪಿ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇಷ್ಟಕ್ಕೊಂದು ಪೂರಿ ಕರ್ದಿದ್ದೀನಿ ನೋಡ್ರಿ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ. ನಾನು ಉಬ್ತಿದ್ದೆ, ನಮ್ಮ ಹಸ್ಬೆಂಡು ಕರ್ದಿದ್ದು ಚೆನ್ನಾಗಿ ಕರ್ದಿದ್ದಾರೆ. ಪುರಿ ಕರೆದ್ರು ನಮ್ಮ ಹಸ್ಬೆಂಡು. ನಾವು ಟೇಸ್ಟ್ ಮಾಡಿದ್ವಿ ಚೋಲೆ ಭಟೋರೆ ಸೂಪರ್ ಆಗಿತ್ತು. ನಮ್ಮ ಹಸ್ಬೆಂಡು ಸೂಪರ್ ಆಗಿತ್ತು ಚೋಲೆ ಭಟೋರೆ ಚೆನ್ನಾಗಿತ್ತು ಅಂದ್ರು. ಕಾಬೂನ್ ಕಡಲೆ ಪಲ್ಯ ಪುರಿನ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಕಾಬೂನ್ ಕಡಲೆ ಪಲ್ಯ ಪುರಿನ ನಂತೂ ತುಂಬಾ ಇಷ್ಟ ಆಯ್ತು. ಚೋಲೆ ಭಟೋರೆ ಪುರಿ ಕಾಬೂನ್ ಕಡಲೆ ಪಲ್ಯ ಚೋಲೆ ಭಟೋರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮರಿಬೇಡಿ ಫ್ರೆಂಡ್ಸ್. ಹೆಲ್ತಿ ಕಿಚನ್ ವಿಡಿಯೋಸ್ ಹಾಕ್ತೀನಿ. ಚೋಲೆ ಭಟೋರೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.